ಈ ದಿನದ ಪಂಚಾಂಗದ ವಿಶೇಷತೆಯಲ್ಲಿ ದಶಮಿ ತಿಥಿಯ ದಿನ, ಅದು ಶುಕ್ರವಾರ, ಪಿತೃದೇವತೆಗಳ ಸ್ಮರಣೆ ಮಾಡಿದ್ರೆ, ಪೂಜೆ ಮಾಡಿದ್ರೆ ಸಂಪೂರ್ಣವಾದ ಫಲ ಸಿಗತ್ತೆ ಅನ್ನೋದನ್ನ ತಿಳಿಸ್ಕೊಟ್ರಿ. ಮುಂದೆ ಸಂದೇಶಗಳತ್ತ ಗಮನ ಹರಿಸೋಣ. ಮೊದಲಿಗೆ ಪೂರ್ಣಿಮಾ ಅಂತ ಚನ್ನಪಟ್ಟಣದಿಂದ, ಇವರ ಜನ್ಮ ದಿನಾಂಕ 23ನೇ ತಾರೀಕು 11ನೇ ತಿಂಗಳು 2000, ರಾತ್ರಿ 10:30. ಜೀವನ ಹೇಗಿದೆ, ಮದುವೆ ಬಗ್ಗೆ ತಿಳಿಸಿ ಅನ್ನೋದು ಇವರ ಪ್ರಶ್ನೆ. ಪೂರ್ಣಿಮಾ ಅವರ ಪ್ರಶ್ನೆ, ಮದುವೆ ಬಗ್ಗೆ ತಿಳಿಸ್ಬೇಕಾಗಿದೆ. ಜೀವನ ಹೇಗಿರುತ್ತೆ, ಮುಂದೆ ಚೆನ್ನಾಗಿರ್ತೀನ ಇಲ್ವಾ, ಈ ಥರದ್ದು ಗೊಂದಲ ಇದೆ ಪಾಪ. ನೋಡೋಣ. ನೋಡಿ, ತಮ್ಮದು ಕರ್ಕಟಕ ಲಗ್ನ. ಲಗ್ನದ ಅಧಿಪತಿ ಚಂದ್ರ ಚತುರ್ಥದಲ್ಲಿದ್ದಾನೆ, ಬುಧನ ಜೊತೆಗೆ, ವ್ಯಯಾಧಿಪತಿ ಜೊತೆಗೆ. ಪಕ್ಷದ ಬಲ ಇಲ್ಲ ಅವನಿಗೆ. ಹೀಗಾಗಿ ನೀವು ಆತಂಕ ಮಾಡ್ಕೋಬೇಡಿ. ಪ್ರಸ್ತುತ ಕಾಲವನ್ನು ನೋಡ್ತೀನಿ. ಈಗ ಗುರುದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು ಚಂದ್ರನ ಕಾಲವೇ ನಡೀತಾ ಇದೆ. ಸ್ವಲ್ಪ ಕಿರಿಕಿರಿ ಇದೆ ರೀ, ಅಸಮಾಧಾನ ಇರ್ತದೆ ನಿಮಗೆ. ಅದು ಬಂಧುಗಳಿಂದ, ಮಿತ್ರರಿಂದ ಸಮಾಧಾನ ಸಿಗೋದಿಲ್ಲ ನಿಮಗೆ. ಮಾನಸಿಕವಾಗಿ ಸ್ವಲ್ಪ ಕುಗ್ಗುತ್ತೀರ, ಈ ಥರದ ಲಕ್ಷಣ ಇದೆ. ಇದಕ್ಕೇನಪ್ಪ ಪರಿಹಾರ ಅಂದರೆ ನೋಡಿ, ಅಮ್ಮನವರ ಸನ್ನಿಧಾನದಲ್ಲಿ ಹಾಲಿನ ಅಭಿಷೇಕ ಮಾಡಿಸಿ. ಪ್ರತಿ ಸೋಮವಾರ ಮಾಡಿಸಿ. ಸ್ವಲ್ಪ ವರ್ಷಗಳ ಕಾಲ ಇದನ್ನು ಮಾಡಿಸಿ, ನಿಮಗೆ ತುಂಬ ಸಮಾಧಾನ ಸಿಗುತ್ತೆ. ಒಂದು 6 ತಿಂಗಳು ಕಳೆದ ನಂತರದಲ್ಲಿ ಸ್ವಲ್ಪ ಅನುಕೂಲ ಆಗುತ್ತೆ. ಅಲ್ಲಿವರೆಗೂ ತಪ್ಪದೇ ನೀವು ಮಾಡಿಸ್ತಾ ಇರಬೇಕು. ಅದು ಅಮ್ಮನವರ ಪ್ರಾರ್ಥನೆ, ಅಮ್ಮನವರಿಗೆ ಕ್ಷೀರ ಸಮರ್ಪಣೆ ಅಥವಾ ಕ್ಷೀರಾಭಿಷೇಕ, ಇದು ತುಂಬ ಒಳ್ಳೆಯದು. ಇದನ್ನು ಮಾಡಿಸಿ, ಮನಸ್ಸಿಗೆ ಒಂದು ಬಲ ಬರುತ್ತೆ. ಇದ್ರ ಜೊತೆಗೆ ವಿವಾಹಕ್ಕೆ ಆ ಅಧಿಪತಿ ನಿಮಗೆ ಲಾಭದಲ್ಲಿದ್ದಾನೆ. ಹೀಗಾಗಿ ವಿವಾಹ ನಂತರ ನಿಮಗೆ ಅನುಕೂಲ ಉಂಟಾಗುತ್ತೆ. ಗಾಬರಿ ಬೇಡ. ಈಗ ಸದ್ಯಕ್ಕೆ ನಿಮ್ಮ ಮನಸ್ಥಿತಿ, ಆರೋಗ್ಯ ಸ್ಥಿತಿ, ಇವುಗಳ ಒಂದು ಬಲಕ್ಕಾಗಿ ಈ ಒಂದು ಪೂಜೆ ನಾನು ಹೇಳಿರೋದು. ಗಾಬರಿ ಮಾಡ್ಕೋಬೇಡಿ. ಅಮ್ಮನವ್ರು ಪ್ರಾರ್ಥನೆ ಮಾಡಿದ್ರೆ ಒಂದು ವಿಶೇಷವಾದ ಶಕ್ತಿ ಬರುತ್ತೆ, ಎಲ್ಲ ಸಹಿಸ್ಕೊಳ್ಳೋ ಶಕ್ತಿ ಬರುತ್ತೆ. ಅದನ್ನು ದಾಟ್ತೀರಾ ಕೂಡ. ಮಾಡಿ, ಒಳ್ಳೆಯದಾಗಲಿ. ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ, ಯಶವಂತ್ ಅಂತ ಮೈಸೂರಿಂದ, ಇವರ ಜನ್ಮ ದಿನಾಂಕ 31ನೇ ತಾರೀಕು 8ನೇ ತಿಂಗಳು 1998, ಬೆಳಗ್ಗೆ 6:26. ಕೆಲಸ ಮತ್ತು ಆರೋಗ್ಯದ ಬಗ್ಗೆ ತಿಳಿಸಿ ಅನ್ನೋದು ಇವರ ಪ್ರಶ್ನೆ. ಯಶವಂತ್ ಅವರ ಪ್ರಶ್ನೆ, ಒಂದು ಆರೋಗ್ಯ ಮತ್ತೊಂದು ಕೆಲಸ, 2 ಪ್ರಶ್ನೆ ಕಳಿಸಿದ್ದಾರೆ. ಜಾತಕ ನೋಡೋಣ. ನೋಡಿ, ಇದು ಸಿಂಹಲಗ್ನ. ಲಗ್ನದಲ್ಲಿ ರವಿ ಇದ್ದಾನೆ, ರಾಹು ಜೊತೆಗೆ. ರವಿಗೆ ಬಲ ಇದೆ, ಸಂಶಯ ಬೇಡ. ಈಗ ಪ್ರಸ್ತುತ ನಿಮಗೆ ಶುಕ್ರದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು. ಈಗ ರಾಹು ಅಕ್ಟೋಬರ್ವರೆಗೆ ಇದೆ. ಅಕ್ಟೋಬರ್ 11ನೇ ತಾರೀಕು ಮುಗಿಯುತ್ತೆ, ಗುರು ಪ್ರಾರಂಭವಾಗುತ್ತೆ. ಗುರು ಅಷ್ಟಮದಲ್ಲಿದ್ದಾನೆ, ಅಷ್ಟಮಾಧಿಪತಿಯಾಗಿದ್ದಾನೆ. ಗಾಬರಿ ಏನು ಬೇಡ, ಯೋಚನೆ ಮಾಡಬೇಡಿ. ಆದರೆ ದುರ್ಗಾ ಕವಚ, ಆದಿತ್ಯ ಹೃದಯ, ಎರಡನ್ನೂ ನೀವು ಪ್ರತಿ ದಿವಸ ಹೇಳ್ಕೋಬೇಕು ಅಥವಾ ಕೇಳಿಸ್ಕೋಬೇಕು. ಇದು ಸ್ವಲ್ಪ ಪುಷ್ಟಿ ಕೊಡುತ್ತೆ. ಇನ್ನು ಕೆಲಸಕ್ಕೆ ಸಂಬಂಧಿಸಿದ ಹಾಗೆ ನೀವು ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡಬೇಕು. ಪ್ರತಿ ಶುಕ್ರವಾರ ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಹತ್ತಿರದಲ್ಲಿದ್ದರೆ ಹೋಗಿ ಒಂದು ನಮಸ್ಕಾರ ಹಾಕಿ ಬನ್ನಿ. ಅದರಿಂದ ನಿಮಗೆ ಅನುಕೂಲ ಉಂಟಾಗುತ್ತೆ. ತತ್ಕಾಲ ಈಗ ಅಟ್ ಪ್ರೆಸೆಂಟ್ ನಿಮಗೆ ಸ್ವಲ್ಪ ವೀಕ್ ಇದೆ. ಹೀಗಾಗಿ ಅಮ್ಮನವರು ಪ್ರಾರ್ಥನೆ ಮಾಡ್ತಾ ಬನ್ನಿ, ಅದು ನಿಮಗೆ ಸಹಾಯ ಮಾಡುತ್ತೆ. ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ, ಮೇಘನಾ ಅಂತ ಹಾಸನಿಂದ, ಇವರ ಜನ್ಮ ದಿನಾಂಕ 3ನೇ ತಾರೀಕು 10ನೇ ತಿಂಗಳು 2002, ರಾತ್ರಿ 11:30. ಮದುವೆ ಬಗ್ಗೆ ತಿಳಿಸಿ ಅನ್ನೋದು ಇವರ ಪ್ರಶ್ನೆ. ಮೇಘನಾ ಅವರ ಪ್ರಶ್ನೆ, ಅದು ವಿವಾಹಕ್ಕೆ ಸಂಬಂಧಿಸಿದ್ದು ಅಲ್ವಾ? ಜಾತಕ ನೋಡೋಣ. ನೋಡಿ, ತಮ್ಮದು ಮಿಥುನ ಲಗ್ನ. ಲಗ್ನದಿಂದ ಸಪ್ತಮಾಧಿಪತಿ ಗುರು ದ್ವಿತೀಯದಲ್ಲಿ ಉಚ್ಚಸ್ಥಾನದಲ್ಲಿದ್ದಾನೆ. ತುಂಬ ಚೆನ್ನಾಗಿದೆ. ಮದುವೆ ನಂತರ ನಿಮಗೆ ಒಳ್ಳೆಯ ಅನುಕೂಲ ಉಂಟಾಗುತ್ತೆ. ಆದರೆ ವಿವಾಹಕ್ಕೆ ಒಂದು ತೊಡಕಿದೆ. ಏನಪ್ಪ ಅಂದರೆ ಶನಿ ದೃಷ್ಟಿ ಇದೆ, ವಿಳಂಬಕ್ಕೆ ಕಾರಣ ಇದು. ಹೀಗಾಗಿ ಸ್ವಲ್ಪ ವಿಳಂಬ ಸಾಧ್ಯತೆ ಇದೆ. ಈಗ ಶುಕ್ರದಶೆಯಲ್ಲಿ ಕೇತು ಭುಕ್ತಿ ನಡೀತಾ ಇದೆ. ತಮಗೆ 2025 ನವೆಂಬರ್ ನಂತರದಲ್ಲಿ ಅವಕಾಶ ಇದೆ. 2025 ನವೆಂಬರ್ ವೇಳೆಗೆ, ನವೆಂಬರ್ ನಂತರ ನಿಮಗೆ ವಿವಾಹಕ್ಕೆ ಅವಕಾಶ ಇದೆ. ಅಷ್ಟರೊಳಗೆ ಒಂದು ಶನೈಶ್ಚರ ಶಾಂತಿ ಮಾಡಿಸಲೇಬೇಕು. ಅದನ್ನು ಮಾಡಿಸಿ, ನಿಮ್ಮ ದಾರಿ ಸುಲಭ ಆಗುತ್ತೆ. ಹೆಚ್ಚೇನೂ ಆತಂಕ ಬೇಡ. ವಿವಾಹ ನಂತರ ತುಂಬ ಚೆನ್ನಾಗಿರ್ತೀರ, ಒಳ್ಳೆಯ ಕುಟುಂಬ ಸೇರ್ತೀರ, ಅದರಲ್ಲೇನು ಸಂಶಯ ಇಲ್ಲ. ನಿಮ್ಮ ಜಾತಕದಲ್ಲಿ ಗುರು ತುಂಬ ಚೆನ್ನಾಗಿದ್ದಾನೆ, ಇದೆಲ್ಲ ಒಳ್ಳೆಯ ಲಕ್ಷಣ. ಹೀಗಾಗಿ ಆತಂಕ ಬೇಡ. ಶನೈಶ್ಚರ ಶಾಂತಿ ಮಾಡಿಸಬೇಕು, ಅದು ತೊಡಕಿನ ನಿವಾರಣೆಗೆ. ಒಳ್ಳೆಯದಾಗಲಿ. ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ, ಶರತ್ ಬಾಬು ಅಂತ ಬೆಂಗಳೂರಿಂದ, ಇವರ ಜನ್ಮ ದಿನಾಂಕ 17ನೇ ತಾರೀಕು 12ನೇ ತಿಂಗಳು 1993, ಮಧ್ಯಾಹ್ನ 12:35. ಕೆಲಸ ಮತ್ತು ಮದುವೆ ಸೆಟ್ ಆಗ್ತಾ ಇಲ್ಲ, ಪರಿಹಾರ ತಿಳಿಸಿ ಅನ್ನೋದು ಇವರ ಪ್ರಶ್ನೆ. ಶರತ್ ಬಾಬು ಅವ್ರ ಪ್ರಶ್ನೆ, ಕೆಲಸ ವಿವಾಹ ಯಾವುದೂ ಸೆಟ್ ಆಗ್ತಾ ಇಲ್ಲ, ವಿವಾಹ ಸೆಟ್ ಆಗ್ತಾ ಇಲ್ಲ. ವಿವಾಹ ಸೆಟ್ ಆಗ್ತಿಲ್ಲ, ಕೆಲಸ ಹೇಗಿರುತ್ತೆ ಅಂತ ಅನ್ಸುತ್ತೆ. ಸರಿ, ಜಾತಕ ನೋಡೋಣ. ನೋಡಿ, ತಮ್ಮದು ಮೀನ ಲಗ್ನವಾಗಿದೆ. ಲಗ್ನದಿಂದ ಕರ್ಮಾಧಿಪತಿ ಗುರು ನಿಮ್ಮ ಜಾತಕದಲ್ಲಿ ಅಷ್ಟಮದಲ್ಲಿದ್ದಾನೆ. ಸಪ್ತಮಾಧಿಪತಿ ಶತ್ರು ಕ್ಷೇತ್ರದಲ್ಲಿದ್ದಾನೆ. ಹೀಗಾಗಿ ವೃತ್ತಿ ವಿವಾಹ ಎರಡಕ್ಕೂ
ಒಂದಲ್ಲ ಒಂದು ತೊಡಕು. ವೃತ್ತಿಯ ಅಧಿಪತಿ ಅಷ್ಟಮ ಸೇರಿದಾನೆ, ಶತ್ರು ಮನೆ, ಅದು ಬಾಧೆ, ಕೆಲಸ ಸರಿ ಹೋಗಲ್ಲ. ಸಪ್ತಮ ಅಧಿಪತಿ ನಿಮಗೆ ಶತ್ರು ಮನೆಯಲ್ಲಿದ್ದಾನೆ, ಹೀಗಾಗಿ ವಿವಾಹಕ್ಕೂ ತೊಡಕುಗಳು ಇದನ್ನು ಸೂಚಿಸ್ತಾ ಇದೆ. ಪ್ರಸ್ತುತ ನಿಮಗೆ ಗುರುದಶೆಯಲ್ಲಿ ಶನಿ ಭುಕ್ತಿ ನಡೀತಾ ಇದೆ. ಶನೈಶ್ಚರ ವ್ಯಯಾಧಿಪತಿ ವ್ಯಯಸ್ಥಾನದಲ್ಲೇ ಇದ್ದಾನೆ, ಇರಲಿ. ನೋಡಿ, ಇದಕ್ಕೆ ಗುರು ಬುಧ ಈ ಎರಡು ಗ್ರಹ ಶಾಂತಿ ಮಾಡಿಸಿದ್ರೆ ತುಂಬ ಒಳ್ಳೆಯದು. ಯಾವ ಕ್ರೂರ ಗ್ರಹ ದಶಾಕಾಲೇ ಶಾಂತಿಂ ಕುರ್ಯಾತ್ ವಿಧಾನತಃ ತಥಾ ಶುಭಂ ಆಪ್ನೋತಿ ಅಂತ ಶಾಸ್ತ್ರದ ಮಾತು. ಈ ಮಾತನ್ನು ಇಟ್ಕೊಂಡು ಶಾಂತಿ ಮಾಡಿಸೋದ್ರಿಂದ ಅನುಕೂಲ ಆಗುತ್ತೆ. ನೀವು ಸಾಧ್ಯವಾದರೆ ಒಂದು ಸಲ ಗಾಣಗಾಪುರಕ್ಕೆ ಹೋಗಿ ಬನ್ನಿ. ಗಾಣಗಾಪುರದಲ್ಲಿ ಮಧುಕರ ವೃತ್ತಿ ಅಂತ ಒಂದು ಸೇವೆ, ಸಾಧ್ಯವಾದರೆ ಅದನ್ನು ಮಾಡಿಸಿ. ತುಂಬ ಅನುಕೂಲ ಆಗುತ್ತೆ. ಪ್ರಯತ್ನ ಮಾಡಿ ನೋಡಿ, ಒಳ್ಳೆಯದಾಗಲಿ. ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ, ಪೂರ್ಣೇಶ್ ಅಂತ ಮಂಗಳೂರಿಂದ. ಇವರ ಜನ್ಮ ದಿನಾಂಕ 26ನೇ ತಾರೀಕು 11ನೇ ತಿಂಗಳು 1983 ರಾತ್ರಿ 8:37. ಕೆಲಸದ ಬಗ್ಗೆ ತಿಳಿಸಿ ಅನ್ನೋದು ಇವರ ಪ್ರಶ್ನೆ. ಪೂರ್ಣೇಶ್ ಅವರ ಪ್ರಶ್ನೆ ಕೆಲಸದ ಬಗ್ಗೆ ಹೇಳಿದ್ದಾರೆ ಅವರು ಅಲ್ವಾ? ಜಾತಕ ನೋಡೋಣ. ನೋಡಿ, ತಮ್ಮದು ಮಿಥುನ ಲಗ್ನದಿಂದ ಕರ್ಮಾಧಿಪತಿ ಗುರು ಷಷ್ಠದಲ್ಲಿದ್ದಾನೆ, ರವಿ ಜೊತೆಗಿದ್ದಾನೆ. ಹೀಗಾಗಿ ಮೌಢ್ಯತೆ ಇದೆಯಾ ಅಂತಂದರೆ 24ರಲ್ಲಿ ಗುರು ಇರ್ತಕ್ಕಂಥದ್ದು, 7-24ರಲ್ಲಿ ಗುರುವಿಗೆ 11 ಡಿಗ್ರಿ ಅಂತರ ಇರಬೇಕು ಅಂತ ನಿರೀಕ್ಷೆ. ಸೂರ್ಯನ ಸಮೀಪದಲ್ಲಿ ಅಂದರೆ 11 ಡಿಗ್ರಿ ಒಳಗಿದ್ದರೆ ಗುರು ಮೌಢ್ಯ, ಆಚೆ ಇರಬೇಕು ಅಥವಾ ಈ ಭಾಗದಲ್ಲಿ ಇರಬೇಕು. ಹಾಗಿದೆ, ತೊಂದರೆ ಇಲ್ಲ. ಆದರೆ ಷಷ್ಠ ಸ್ಥಾನ ಇದೆಯಲ್ಲ, ಅದೇ ಒಂದು ದುರ್ಬಲ ಸ್ಥಾನ. ದುಸ್ಥಾನದಲ್ಲಿದ್ದರೆ ಗ್ರಹಗಳು ಶುಭೋಪಿ ಭಾವಹಾನಿಂ ಅಂತ ಹೇಳಿದೆ. ಹೀಗಾಗಿ ಶುಭಗ್ರಹಗಳೇ ಆಗಿದ್ದರೂ ದುಸ್ಥಾನದಲ್ಲಿದ್ದರೆ ಭಾವಹಾನಿ, ಫಲಹಾನಿ ಆಗುತ್ತೆ ಅಂತ. ಇದು ಬಾಧಕ ಆಗಿರೋದು. ನೀವು ಕೂಡ ಗುರುಚರಿತ್ರೆ ಪಾರಾಯಣ ಮಾಡಿಸ್ತಕ್ಕಂಥದ್ದು. ಪ್ರತಿ ಗುರುವಾರ ಗುರುವಿನ ಮಂದಿರಕ್ಕೆ ಸ್ವಲ್ಪ ಕಡಲೆಬೇಳೆ ಹಾಗೂ ಹಳದಿ ವಸ್ತ್ರ, ಇದನ್ನು 9 ವಾರ ಕೊಟ್ಟು ನೋಡಿ. ಹಳದಿ ವಸ್ತ್ರ ಹಾಗೂ ಕಡಲೆಬೇಳೆ ಇದನ್ನು 9 ಗುರುವಾರ ಕೊಡಿ. ಅಷ್ಟರಲ್ಲಿ ಖಂಡಿತ ಅನುಕೂಲ ಆಗುತ್ತೆ. ಕೆಲಸದಲ್ಲಿ ಎಲ್ಲ ತೊಡಕುಗಳು ನಿವಾರಣೆಯಾಗಿ ಒಂದು ಸುಸ್ಥಿರತೆಯನ್ನು ಕಾಣ್ತೀರಾ. ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಸಂದೇಶಗಳಿಗೆ ಉತ್ತರ ಪರಿಹಾರಗಳನ್ನು ತಿಳಿಸ್ಕೊಟ್ರಿ ಶಾಸ್ತ್ರಿಗಳೇ. ಮುಂದೆ 12 ರಾಶಿಗಳ ಫಲಾಫಲಗಳನ್ನು ತಿಳಿಸ್ಕೊಡಿ. ಅದಕ್ಕೂ ಮುಂಚೆ ಒಂದು ವಿರಾಮ ತಗೊಂಡು ಬರೋಣ. ಜಾತಕ ಫಲ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.